चलो हाँ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರಾದ ಕಿಶೋರ್ ಮಿಟಾರಿ ಅವರು ಹಾಗೂ ರೈತ ಸಂಘದ ಮುಖಂಡರೆಲ್ಲರೂ ಇವತ್ತಿನ ದಿವಸ ಕರಿಕಟ್ಟಿ ಗ್ರಾಮದ ಹಾಗೂ ಕಕ್ಕೇರಿ ಮತ್ತು ಕರಿಕಟ್ಟಿ ಗ್ರಾಮದ ಮಧ್ಯದಲ್ಲಿರುವ ಕರಿಕಟ್ಟಿ ಹಳ್ಳ ಇವತ್ತು ಸುಮಾರು 4 ವರ್ಷದ ನಂತರ ಇವತ್ತು ಇದೊಂದು ಸುದ್ದಿ ಹರಿಯೋದರಿಂದ ಗ್ರಾಮದ ಮಹಿಳೆಯರು, ಮಹಿಳಾ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು, ನಾನಾ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಆಗಮಿಸಿ ಇದಕ್ಕೆ ಬಾಗಿನವನ್ನು ಅರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಗ 4 ವರ್ಷದಿಂದ ಸತತ ಬರಗಾಲ ನೀರಿನ ಅಭಾವ ಕಂಡಿದ್ದು ಈ ವರ್ಷದ ಮಳೆಗಾಲ ಸಂಪೂರ್ಣ ಮಳೆ ಆಗಿದ್ದರಿಂದ ಸತತ 8 ದಿನದಿಂದ ಈ ಒಂದು ಹಳ್ಳ ಹರಿತಾ ಇದೆ. ಈ ಹಿಂದೆ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಬಹಿಷ್ಕಾರ ಹಾಕಿದ್ರಿಂದ ಈ ಒಂದು ಸೇತುವೆ ಹಾಗೂ ಇದೊಂದು ರಸ್ತೆ ನಿರ್ಮಾಣ ಕಂಡಿತ್ತು. ಆದರೆ ಈ ಸೇತುವೆ ಕಳಪೆ ಮಟ್ಟದ್ದಾಗಿದ್ದು ಕೆಳಮಟ್ಟದಲ್ಲಿ ಆಗಿದೆ. ಇದು ಎತ್ತರ ಮಟ್ಟಕ್ಕೆ ಸೇತುವೆ ಆದ್ರೆ ಈ ಒಂದು ನೀರು ಹರಿಯಲು ಅನುಕೂಲ ಆಗ್ತದೆ. ಇಲ್ಲಾದ್ರೆ ರೈತರು ಮತ್ತು ಇಲ್ಲಿ ಶಾಲೆ ಮಕ್ಕಳು ಇದೊಂದು ಸೇತುವೆ ಬಂದಿದ್ದರಿಂದ ರಸ್ತೆ ಬಂದಾಗಿದ್ದರಿಂದ ಇವತ್ತು ರೈತರು ಕಕ್ಕೇರಿ ಕಡೆ, ಕರಿಕಟ್ಟಿ ರೈತರು ಕರಿಕಟ್ಟಿ ಕಡೆ ಬಂದಂಥ ಪರಿಸ್ಥಿತಿ ಆಗಿದೆ. ಇನ್ನು ಮುಂದೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ಹೆಚ್ಚಿನ ಅನುದಾನ ಮಾಡಿ ಇದು ಎತ್ತರ ಸೇತುವೆ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.